ನನಗೆ ಕೆಲವೊಂದು ಕಡೆ ಮೊದಲಿಂದನೂ ಒಂದು ಕೂತ್ಕೊಳ್ಳೋದು ಪ್ರಶ್ನೆ, ಸಿ ಪಿ ಯೋಗೇಶ್ವರ್ ಒಬ್ಬ ಸ್ಟ್ರಾಂಗ್ ಅಭ್ಯರ್ಥಿ ಆಗಿದ್ರಲ್ಲಿ ಬಿ ಜೆ ಪಿಯವರು ಯಾಕೆ ಬಿಟ್ಕೊಟ್ರು ಅಷ್ಟು ಈಸಿಯಾಗಿ ಅಂತ ಅವ್ರನ್ನ? ಅದೇ JDS BJP ಅಲಯನ್ಸ್ ಆದಮೇಲೆ ಅವ್ರಿಗೆ ಇನ್ನೊಂದೇನು ಅಂದರೆ ಇಬ್ಬರಿಗೂ ಒಂಥರ ಭಯದ ವಾತಾವರಣ ಕ್ರಿಯೇಟ್ ಮಾಡೋದು. ಈ ಕಡೆ JDS ಅವ್ರಿಗೆ ಅವರು ಇದ್ದಿದ್ದೇ ರಾಮನಗರದಲ್ಲಿ ಚನ್ನಪಟ್ಟಣ, ಹೌದು. ಸೊ ಅದನ್ನೆಲ್ಲಿ ನಾವು ಕಳ್ಕೊಂಡ್ಬಿಡ್ತೀರಿ, ಇರೋದೇ ಒಂದು, ನಾವೆಲ್ಲಿ ಕಳ್ಕೊಂತೀರಿ ಅನ್ನೋದು ಒಂದು ಭಯ ಇತ್ತು. ಆಮೇಲೆ ಕೋರ್ ವೋಟರ್ಸ್ ಯಾವತ್ತಿದ್ರು ನಮ್ಮ ಅನಾಲಿಸಿಸ್ ಅಲ್ಲಿ ಸರ್ವೆಗಳಲ್ಲಿ ಏನು ಹೇಳ್ತಾರೆ ಅಂದ್ರೆ ಕೋರ್ ವೋಟರ್ಸ್ ಯಾವತ್ತೂ ಶಿಫ್ಟ್ ಆಗಬಾರ್ದು. ಎಸ್, ಸ್ವಿಂಗ್ ವೋಟರ್ ಶಿಫ್ಟ್ ಆದ್ರೆ ನಾವು ತಿರ್ಗಾ ವಾಪಸ್ ಅದನ್ನ ಗೈನ್ ಮಾಡ್ಬೋದು. ಬಿಟ್ರೆ ಯಾವಾಗ ಕೋರ್ ವೋಟರ್ಸೇ ಶಿಫ್ಟ್ ಆಗ್ಬಿಡ್ತಾರೆ ಅದೊಂಥರ ನಿಮ್ಗೆ 20-30 ವರ್ಷ ನಿಮ್ಗೆ ಕಂಟ್ರೋಲ್ ತಪ್ಪೋಗ್ಬಿಡುತ್ತೆ. ಸೊ ಆ ಥರ ಆದಾಗ ನೀವು ಕೋರ್ ವೋಟರ್ಸ್ನ ಸೇಫ್ ಮಾಡಲೇಬೇಕು. ಸೊ ಅದಕ್ಕೆ ಅವ್ರು ಏನು ಮಾಡೋದು ಅಂದರೆ ಒಂಥರ ಹಾರ್ಡ್ ಡಿಸಿಷನ್ನೇ, ಒಂದು ಗಟ್ ಡಿಸಿಷನ್ ಮಾಡಿದ್ದಾರೆ. ಯಾಕಂದ್ರೆ ನಾನು ಏನೇ ಆದರೂ ನಾನು ಬಿಟ್ಕೊಡ್ಬಾರ್ದು ಅನ್ನೋದು ಕುಮಾರಸ್ವಾಮಿ ಅವರು. ಇಲ್ಲ ಅಂದ್ರೆ ಅವರು ನಾರ್ಮಲ್ ಆಗಿ ಇಲ್ಲಿ ಇದೊಂದು ಕಾನ್ಸ್ಟಿಟ್ಯೂನ್ಸಿ ತಾನೇ ಬಿಟ್ಕೊಡೋಣ ಅನ್ನೋ ಒಂದು ಮನೋಭಾವದಲ್ಲಿ ಇರ್ಬೋದೇನೋ. ಬಟ್ ಈ ಸರಿ ಅನ್ನೋದೇ ಅವ್ರಿಗೆ ಕೋರ್ ವೋಟರ್ಸ್ ಎಲ್ಲಿ ಶಿಫ್ಟ್ ಆಗ್ಬಿಡ್ತಾರೆ, ಸೊ ಅದು ನನಗೆ ನೆಕ್ಸ್ಟ್ 28ಕ್ಕಾಗಲಿ ನೆಕ್ಸ್ಟ್ ಮುಂದೆ ಬರೋ ಚುನಾವಣೆಗಳಲ್ಲಿ ಎಲ್ಲಿ ಎಫೆಕ್ಟ್ ಆಗುತ್ತೆ ಅನ್ನೋದ್ರಿಂದ ಅವ್ರು ಯಾವುದೇ ಕಾರಣಕ್ಕೂ ಸೀಟ್ ಬಿಟ್ಕೊಡಕ್ಕೆ ರೆಡಿ ಇರಲಿಲ್ಲ. ಅದಕ್ಕೆ ಅವ್ರು ಹೇಳಿದ್ದೇನು ಅಂದ್ರೆ ಯೋಗೇಶ್ವರ ಬಂದು JDSಗೆ ಕಂಟೆಸ್ಟ್ ಮಾಡಲಿ, ನಮ್ಮ ಸಿಂಬಲ್ ಮೇಲೆ ಕಂಟೆಸ್ಟ್ ಮಾಡಲಿ. ಯಾಕಂದ್ರೆ ಕೋರ್ ವೋಟರ್ ಶಿಫ್ಟ್ ಆಗಲ್ಲ. ಯಾವಾಗ ಅವ್ರ ಸಿಂಬಲ್ ಇರುತ್ತೋ ಜನ ಸಿಂಬಲ್ ನೋಡ್ತಾರೆ. ಇವತ್ತು ಕ್ಯಾಂಡಿಡೇಟ್ ಚೇಂಜ್ ಆಗ್ಬೋದು, ಇಲ್ಲ ನೆಕ್ಸ್ಟ್ ಕ್ಯಾಂಡಿಡೇಟ್ ಬೇರೆಯವ್ರು ಬರ್ಬೋದು. ಬಟ್ ಕೋರ್ ವೋಟರ್ ಶಿಫ್ಟ್ ಆಗಬಾರ್ದು ಅಂದ್ರೆ ಅವ್ರಿಗೊಂದು ಪ್ಲಾನ್ ಅಲ್ಲಿ ಯೋಗೇಶ್ವರನೇ ತಂದು JDSಗೆ ನಿಲ್ಸೋಣ, ನಮ್ಮ ಚಿಹ್ನೆ ಮೇಲೆ ಅವ್ರು ಯೋಗೇಶ್ವರ್ ಕಂಟೆಸ್ಟ್ ಮಾಡಲಿ ಅಂತ ಅವ್ರಿಗೆ ಆಪ್ಷನ್ ಇತ್ತು. ಸೊ ಯಾವಾಗ ಅವರು ಅದು ಮಾಡಕ್ಕೆ, ಯಾಕಂದ್ರೆ ಇವ್ರ ಅಸ್ತಿತ್ವ ಹೋಗ್ಬಿಡುತ್ತೆ. ಇವಾಗ ಹೆಂಗೆ ಅಂದ್ರೆ JDS ಅವರು ಕ್ಷೇತ್ರ ಬಿಟ್ಕೊಟ್ರೆ ಅವ್ರಿಗೆ ಕೋರ್ ವೋಟರ್ ಶಿಫ್ಟ್ ಆಗೋತಾರೆ, ಅದು ಒಂದು ಪ್ರಾಬ್ಲಮ್. ಯೋಗೇಶ್ವರ್ ಏನನ್ನ JDS ಚಿಹ್ನೆಯಲ್ಲಿ ನಿಂತ್ಕೊಂಡ್ರೆ ಅವ್ರ ಅಸ್ತಿತ್ವ ಹೊಟ್ಟೋಗುತ್ತೆ. ಇಲ್ಲೊಂದು ಪಾರ್ಟಿ ಅಸ್ತಿತ್ವ ಹೋಗುತ್ತೆ, ಇಲ್ಲಾಂದ್ರೆ ಒಬ್ಬ ವ್ಯಕ್ತಿ ಅಸ್ತಿತ್ವ ಹೋಗುತ್ತೆ. ಸೊ ಎರಡು ಹೋದ್ರು ಅವ್ರಿಬ್ರು ಒಪ್ಪಕ್ಕೆ ರೆಡಿ ಇರಲಿಲ್ಲ. ಇವ್ರಿಗೆ ಅವ್ರ ವ್ಯಕ್ತಿ ಅಸ್ತಿತ್ವನ ಉಳಿಸ್ಕೊಬೇಕು ಅನ್ನೋದು ಯಾರಿಗೆ, ಯೋಗೇಶ್ವರ್ ಅವ್ರಿಗೆ. ಅವ್ರಿಗೆ ಪಾರ್ಟಿ ಕೋರ್ ವೋಟರ್ ಶಿಫ್ಟ್ ಆಗಬಾರ್ದು, ಪಾರ್ಟಿನ ಉಳಿಸ್ಬೇಕು, ನಮ್ಗಿರೋದೇ ಕಡಿಮೆ, ನಮ್ಗಿರೋದೇ 19 ಸೀಟು 18 ಸೀಟು, ಸೊ ಇದರಿಂದ ನಾನು ಒಂದ್ ಸೀಟನ್ನ ಉಳಿಸ್ಕೊಳ್ಲೇಬೇಕು ಅನ್ನೋದು ಒಂದು JDSಗೆ. ಈ BJP ಹೆಂಗೆ ಅಂದ್ರೆ ಅದು ಹೆಂಗೋ ನಮ್ದಲ್ಲ, ಚನ್ನಪಟ್ಟಣ ಹೆಂಗೋ ನಾವಿರ್ಲಿಲ್ಲ. ಸೊ ನೀವು ಅವರು ಪಾರ್ಟಿ ಶಿಫ್ಟ್ ಆದ್ಮೇಲೆ ನೋಡ್ಬೋದು, ಅಶೋಕ್ ಅವ್ರ ಹೇಳಿಕೆ ಆಗ್ಲಿ ಇನ್ನೊಂದು ಹೇಳಿ, ಅದು ನಮ್ದು ಹೆಂಗೋ ನಮ್ದಲ್ಲ, ನಮ್ ಕಾರ್ಯಕರ್ತ ನಮ್ಗೆ ಇರ್ತಾರೆ, ಅವ್ರೇನ್ ನಮ್ಗೆ ಜೆನ್ಯೂನ್ ಕಾರ್ಯಕರ್ತ ಆಗಿರ್ಲಿಲ್ಲ, ಅವ್ರು ಬಂದ್ರು, ಅತಿಥಿಯಾಗಿದ್ರು, ಹೋದ್ರು. ಸೊ ಇದೇ ತರ ಇರೋದ್ರಿಂದ ನಾವು ಅವ್ರನ್ನ ಕನ್ಸಿಡರ್ ಮಾಡಲ್ಲ ಅಂತ ಅಶೋಕ್ ಅವ್ರ ಹೇಳಿಕೆ ನಾನು ನೋಡಿ. ಎಸ್, ಇಷ್ಟೆಲ್ಲ ಆದ್ಮೇಲೆ ಮತದಾನ ಪ್ರಕ್ರಿಯೆ ಆಗುತ್ತೆ. ನೆಕ್ಸ್ಟ್ ಡೇನೆ ಸಿ ಪಿ ಯೋಗೇಶ್ವರ್ ಒಂದು ಪ್ರೆಸ್ ಮೀಟ್ ಕರೀತಾರೆ. ಅವ್ರ ಮಾತುಗಳು ಹೆಂಗಿದ್ವು ಅಂತ ಅಂದ್ರೆ, ನನ್ನನ್ನು ಕಾಂಗ್ರೆಸ್ನವರೇ ಸೋಲಿಸ್ಬಿಟ್ರೇನೋ ಅನ್ನೋ ಥರ ಅವರ ಮಾತುಗಳ ಅರ್ಥ ಇತ್ತು. ಹೌದಾ, ಹಂಗೂ ಆಗ್ಬಹುದಾ ಅಂತ ಅಂದರೆ ಏನಾದರೂ ಬೇರೆ ರೀತಿಯಾದಂಥ ಸ್ಟ್ರಾಟಜಿ ಮಾಡಿದ್ರಾ, ಸೋಲ್ತೀನಿ ಅಂತ ಹೇಳಿ ಗೆಲ್ಲುವಂಥ ಚಾನ್ಸಸ್ ಏನಾದರೂ ಇದೆಯಾ? ಅಲ್ಲ, ಇದು ಕೇಳೋದಾದ್ರೆ ಅದು ಒಂಥರ ಅದು ಜೆನ್ಯೂನ್ ಆಗೂ ಇತ್ತು, ಒಂಥರ ಆಕ್ಟಿಂಗ್ ಮಾಡ್ದಂಗೂ ಇತ್ತು. ಯಾಕಂದ್ರೆ ಅವ್ರನ್ನ ಸೈನಿಕ ಅಂತ ಕರೀತಾರೆ, ಅವ್ರು 2-3 ಮೂವಿಲೂ ಆಕ್ಟಿಂಗ್ ಮಾಡಿದ್ದಾರೆ. ಸೊ ಅದನ್ನ ನೀವು ಜೆನ್ಯೂನ ಇಲ್ಲ ನಿಜವಾಗ್ಲೂ ಅವರು ಸೋಲನ್ನು ಒಪ್ಕೊಂಡು ಹಂಗೆ ಮಾತಾಡಿದ್ರ, ಇಲ್ಲ ಆಮೇಲೆ ಅವರು ಈ ಲಾಸ್ಟ್ 2-3 ಎಲೆಕ್ಷನ್ ನಾನು ನೋಡಿದಾಗ ಅವ್ರೇನ್ ಹೇಳಿದ್ರೆ ಈ ಬೆಟ್ಟಿಂಗ್ ವಿಷಯಕ್ಕೆ ಏನನ್ನ ಹೌದು ಅದು ಸ್ವಲ್ಪ ಮಿಸ್ಗೈಡ್ ಮಾಡೋಣ ಅನ್ನೋದಕ್ಕೆ ಅವ್ರು ಮಾಡಿದ್ರ, ಇಲ್ಲ ಅವ್ರ ಆಕ್ಟಿಂಗ್ ಸ್ಕಿಲ್ಸ್ ನ ತೋರಿಸ್ಕೊಂಡ್ರ, ಇಲ್ಲ ನಾನು ಮೂವಿಲಿ ಆಕ್ಟಿಂಗ್ ಮಾಡಿದೀನಿ, ನಾನು ಸ್ವಲ್ಪ ನೋಡೋಣ ಆ ಕಡೆ ಮಾಡಿ ಅಂತ. ಯಾಕಂದ್ರೆ ಅವ್ರಿಗೆ 2 ತರ ಪ್ಲಸ್ ಆಗುತ್ತೆ. ಒಂದು, ಒಕ್ಲಿಗರ ಓಟ್ನ ನಾವು ಸಿಂಪತಿ ಗೈನ್ ಮಾಡಿ ಸೇಫ್ ಮಾಡ್ಬೋದು. ಇವಾಗ ಹೆಂಗೋ ಅನ್ನೋದು ಅಂದ್ಬಿಟ್ಟಿದ್ದಾರೆ. ಸೊ ನಾವೆಲ್ಲೋ ಒಂದು ಒಕ್ಲಿಗರ ಓಟ್ನ ಸೇಫ್ ಮಾಡೋಣ, ಒಂದು ಸ್ವಲ್ಪ ದೇವೇಗೌಡರು ಹೋಗ್ಲಾಣ, ಕುಮಾರಸ್ವಾಮಿ ಅವ್ರು ಹೋಗ್ಲಾಣ, ಇಲ್ಲ JDS ಕಾರ್ಯಕರ್ತರೆ ದೇವರು ಅಂತ ಹೇಳೋಣ, ಏನೋ ಒಂದು ಗೇಮ್ ಪ್ಲೇ ಮಾಡಿ ಮುಂದಕ್ಕೆ ಅಟ್ಲೀಸ್ಟ್ ಇವಾಗ ಆಗಿದ್ದಾಗೋಗಿದೆ. ಯಾಕಂದ್ರೆ ಇವಾಗ ಆಗಿದ್ದಂತೂ ಚೇಂಜ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಮುಂದೆ ಎಲೆಕ್ಷನ್ಗೆ ನೀವು ಒಂಚೂರು ನೈಸ್ ಮಾಡೋಣ, ಒಂಚೂರು ಸಿಂಪತಿ ಗೈನ್ ಮಾಡೋಣ, ಇಲ್ಲ ನಾನು ಒಕ್ಲಿಗರ ಫೇವರ್ ಅಲ್ಲಿ ಇದ್ದೀನಿ ಅಂತ ಒಂದು ತೋರಿಸ್ಕೊಳ್ಳೋಣ. ಯಾಕಂದ್ರೆ ಅವ್ರಿಗೆ ಇವಾಗ ಏನ್ ಮಾಡಿದ್ರು ವೈರಲ್ ಆಗುತ್ತೆ. ಹೌದು, ಇವಾಗ ನೀವು ಒಂದು ಕಾಲ ಅಂದಿದ್ದಕ್ಕೆ ವೈರಲ್ ಆಯ್ತು. ಇವಾಗ ಈ ಸಿಂಪತಿ ಮಾಡಿದ್ರು ಏನೋ ಪರವಾಗಿಲ್ಲ, ತಪ್ಪೊಪ್ಕೊಂಡಿದ್ದಾರೆ, ಏನೋ ಒಂದಿರುತ್ತೆ. ಯಾಕಂದ್ರೆ ನೆಕ್ಸ್ಟ್ ಎಲೆಕ್ಷನ್ ಗೆಲ್ಪ್ ಆಗುತ್ತೆ ಅನ್ನೋದು ಒಂದಿದು. ಬಟ್ ಅದು ಜೆನ್ಯೂನ, ಇಲ್ಲ ಈ ಮೂವಿಲಿರೋ ಸ್ಕಿಲ್ಸ್ ತೋರ್ಸಿದ್ರ, ಇಲ್ಲ ಅವ್ರು ಓಟ್ಗೋಸ್ಕರ ಮಾಡಿದ್ರ, ಇಲ್ಲ DK ಶಿವಕುಮಾರೇ ಒಂದು ಪ್ರೆಸ್ ಮೀಟ್ ಇಟ್ಟು ಹೇಳಿ ಅಂತ ಏನನ್ನ ಹೇಳ್ಸಿದ್ರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.